ನಮಸ್ತೆ ವೀಕ್ಷಕರೇ, ವಿಶ್ವಂಭರ ಟಿವಿಗೆ ಸ್ವಾಗತ. ಸ್ವಾಸ್ಥ್ಯ ಸಾಧನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ, ಶಿರ್ಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ನೋಡಿದ್ವಿ ಡಯಾಬಿಟೀಸ್ ಅನ್ನ ಯಾಕೆ ರಿವರ್ಸ್ ಮಾಡಬೇಕು ಅಂತ. ಡಯಾಬಿಟೀಸ್ ತುಂಬ ವೈಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗೆ ಅದ್ರ ಜೊತೆಗೆ ಡಯಾಬಿಟೀಸ್ ಬಂದರೆ ಕಾಂಪ್ಲಿಕೇಶನ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಡಯಾಬಿಟೀಸ್ ಬಂದರೆ ಕಾಂಪ್ಲಿಕೇಶನ್ ಆಗೇ ಆಗತ್ತೆ. ಈಗ ಯಾರಿಗೆಲ್ಲ ಡಯಾಬಿಟೀಸ್ ಬಂದಿದೆ, ತುಂಬ ವರ್ಷಗಳ ನಂತರ ಅವರಿಗೆ ಕಾಲಲ್ಲಿ ಜೋಮ್ ಬರೋದು, ಕಣ್ಣು ಮಂಜಾಗಿ ಕಾಣೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಶುರುವಾಗೋದು, ಅಥವಾ ಕೊಲೆಸ್ಟ್ರಾಲ್ BP ಇದ್ದರೆ ಮತ್ತು ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಏನಪ್ಪ ಈ ಕಾಂಪ್ಲಿಕೇಶನ್ಗಳು, ಯಾಕಾಗತ್ತೆ ಕಾಂಪ್ಲಿಕೇಶನ್ಗಳು? ನೋಡಿ, ಡಯಾಬಿಟೀಸ್ ಅಂದರೆ ಏನು? ಡಯಾಬಿಟೀಸ್ ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು. ಈಗ ನಮ್ಮ ರೋಡಲ್ಲಿ ತುಂಬ ವೆಹಿಕಲ್ಗಳು ಓಡ್ತಾ ಇದ್ದರೆ ರೋಡ್ ಬೇಗ ಹಾಳಾಗತ್ತೆ. ಅದೇ ಥರ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬ ಜಾಸ್ತಿ ಇದ್ದರೆ ರಕ್ತನಾಳಗಳು ಬೇಗ ಹಾಳಾಗತ್ತೆ. ಎಲ್ಲಿದೆ ನಮ್ಮ ದೇಹದಲ್ಲಿ ರಕ್ತನಾಳಗಳು? ಎಲ್ಲ ಕಡೆ ರಕ್ತನಾಳಗಳಿವೆ. ನೋಡಿ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿಗೆ ಸಪ್ಲೈ ಮಾಡುವಂತಹ ಅತಿ ಸೂಕ್ಷ್ಮ ರಕ್ತನಾಳಗಳಿವೆ. ಯಾವಾಗ ನಾವು ನಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದಿಲ್ಲ, ಆವಾಗ ರಕ್ತದಲ್ಲಿ ಸತತವಾಗಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಆ ಸಕ್ಕರೆ ಪ್ರಮಾಣ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಡ್ಯಾಮೇಜ್ ಆದರೆ ಏನಾಗುತ್ತೆ? ಆ ಡ್ಯಾಮೇಜ್ ಆಗಿರುವಂತಹ ಜಾಗದಲ್ಲಿ ಬೇಡದೇ ಇರುವಂತಹ ವಸ್ತುಗಳು ಕುಳಿತುಕೊಂಡು ರಕ್ತ ಸಂಚಾರಕ್ಕೆ ಅಡ್ಡಿ ಆಗತ್ತೆ. ಇದು ಚಿಕ್ಕ ರಕ್ತನಾಳಗಳಲ್ಲಿ ಆದರೆ ಇದಕ್ಕೆ ಮೈಕ್ರೋವ್ಯಾಸ್ಕ್ಯುಲಾರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತವೆ. ಅದು ಕಣ್ಗಳಲ್ಲಿ ಆದರೆ ರೆಟಿನೋಪತಿ, ಕಿಡ್ನಿಯಲ್ಲಾದರೆ ನೆಫ್ರೋಪತಿ, ನರಗಳಿಗೆ ಆದರೆ ನ್ಯೂರೋಪತಿ ಅಂತ ಹೇಳ್ತವೆ. ಅದೇ ದೊಡ್ಡ ರಕ್ತನಾಳಗಳಲ್ಲಿ ಆದರೆ ಹಾರ್ಟ್ ಅಟ್ಯಾಕ್, ಮ್ಯಾಕ್ರೋವ್ಯಾಸ್ಕ್ಯುಲಾರ್ ಕಾಂಪ್ಲಿಕೇಶನ್ ಅಂತ ಹೇಳ್ತವೆ. ಅದು ಹಾರ್ಟಲ್ಲಾದರೆ ಹಾರ್ಟ್ ಅಟ್ಯಾಕ್ ಕಾರಣ ಆಗ್ಬೋದು, ಅಥವಾ ಬ್ರೈನಲ್ಲಾದರೆ ಸ್ಟ್ರೋಕ್ ಆಗಬಹುದು. ಸೊ ಈ ಥರ ಕಾಂಪ್ಲಿಕೇಶನ್ಗಳು ಖಂಡಿತವಾಗಿ ಆಗೇ ಆಗತ್ತೆ, ಇನ್ನೆವಿಟಬಲ್ ಅಂತ ಹೇಳ್ಬೋದು. ಎಲ್ಲರಿಗೂ ಎಲ್ಲದೂ ಆಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ದೇಹದಲ್ಲಿ ಯಾವ ಭಾಗ ವೀಕ್ ಇದೆ ಆ ಭಾಗದಲ್ಲಿ ಆಗ್ತಾ ಹೋಗುತ್ತೆ. ಸೊ ರೆಟಿನೋಪತಿಯ ಲಕ್ಷಣಗಳೇನು ನೋಡಿ. ನಾನೀಗ ನೋಡ್ತಾ ಇದ್ದೇನೆ, ಮಧ್ಯೆ ಮಧ್ಯೆ ಏನೋ ತೇಲ್ದಂಗೆ ಕಾಣೋದು, ಮಧ್ಯೆ ಮಧ್ಯೆ ಬ್ಲ್ಯಾಕ್ ಕಾಣೋದು, ಮಂಜಾಗಿ ಕಾಣೋದು. ಇದೆಲ್ಲ ರೆಟಿನೋಪತಿಯ ಮೊದಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು. ನಮಗೆ ರೆಟಿನೋಪತಿ ಬಂದಿದೆ ಅಂತ ಗೊತ್ತಾಗೋ ಟೈಮಿಗೆ 50% ಕಣ್ಣಲ್ಲಿ ಡ್ಯಾಮೇಜ್ ಆಗೋಗಿರುತ್ತೆ. ಅದರಿಂದ ಡಯಾಬಿಟಿಸ್ ಬರೋರು ವರ್ಷಕ್ಕೊಂದ್ಸರಿ ಆದರೂ ಕಣ್ಣಿನ ಚೆಕಪ್ ಮಾಡಿಸ್ಕೊಳ್ಳಿ. ಓಕೆ. ಇನ್ನು ನೆಫ್ರೋಪತಿ, ಹಾಗೇನೆ ಕಣ್ಣಿನ ಚೆಕಪ್ ಹೆಂಗೆ ಮಾಡಿಸ್ಕೊಳ್ತೀರಾ ಅದೇ ಥರ ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳನ್ನು ನಾವು ಮಾಡಿಸ್ತಾ ಇರಬೇಕು. ನೋಡಿ, ರಕ್ತದಲ್ಲಿ ತುಂಬ ಸಕ್ಕರೆ ಪ್ರಮಾಣ ಜಾಸ್ತಿ ಆದವಾಗ ನಮ್ಮ ಕಿಡ್ನಿಯಲ್ಲಿರುವ ನೆಫ್ರಾನ್ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ನೆಫ್ರೋಪತಿ ಕಾರಣವಾಗುತ್ತೆ. ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಹೋಗೋದಿರ್ಬೋದು, ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗೋದಿರ್ಬೋದು, ಅಥವಾ ಮೂತ್ರ ಇನ್ಫೆಕ್ಷನ್ ಆಗೋದಿರ್ಬೋದು. ಇದೆಲ್ಲ ಡಯಾಬಿಟೀಸಿನ ಹಲವಾರು ಮುಖಗಳು ಕಿಡ್ನಿಗೆ ಸಂಬಂಧಪಟ್ಟಂತೆ. ಹಾಗಾದರೆ ನರಗಳಿಗೆ ಏನಾಗುತ್ತೆ? ನಮ್ಮ ಕಾಲುಗಳಲ್ಲಿ ರಕ್ತ ಸಂಚಾರ ವ್ಯತ್ಯಯ ಆಗೋದ್ರಿಂದ ಅಲ್ಲಿ ನರಗಳಿಗೆ ಡ್ಯಾಮೇಜ್ ಆಗಿಬಿಟ್ಟು ಅಲ್ಲಿ ನರಗಳಿಗೆ ಸರಿಯಾದ ಪೋಷಕಾಂಶ ಸಿಗದೇನೆ ಆ ನರಗಳು ಸಾಯ್ತಾ ಬರುತ್ತೆ. ಆವಾಗ ಕಾಲಲ್ಲಿ ಜುಮ್ ಗುಡೋದು, ಕಾಲು ನೋವಾಗೋದು, ಏನೋ ಬರಿಗಾಲಲ್ಲಿ ನಡಿಲಿಕ್ಕೆ ಕಷ್ಟ ಆಗೋದು, ಕಾಲು ತಣ್ಣಗಿರೋದು, ಅಥವಾ ಕಾಲಲ್ಲಿ ಗಾಯ ಆದ್ರೆ ಗುಣ ಆಗದೆ ಇರೋದು, ಇದೆಲ್ಲ ಆಗತ್ತೆ. ಸೊ ಹಾಗೇನೆ ಗ್ಯಾಂಗ್ರೀನ್ ಅಂದ್ರೆ ಏನು? ಕಾಲಲ್ಲಿ ಏನೋ ಒಂದು ಚಿಕ್ಕ ಗಾಯ ಆಗಿರುತ್ತೆ, ಗುಣನೇ ಆಗೋದಿಲ್ಲ. ಯಾಕೆ ಗುಣ ಆಗೋದಿಲ್ಲ? ಒಂದು ರಕ್ತ ಸಂಚಾರ ಅಲ್ಲಿ ಸರಿ ಇರೋದಿಲ್ಲ. ಹಾಗೆ ಬ್ಯಾಕ್ಟೀರಿಯಾಗಳು ಬೇಗ ಇನ್ಫೆಕ್ಟ್ ಮಾಡುತ್ತೆ. ಯಾಕೆಂದರೆ ಸಕ್ಕರೆ ಇರುವಲ್ಲಿ ಇರುವೆ ಬರುತ್ತಲ್ವ, ಅದೇ ಥರ ಸಕ್ಕರೆ ಇರುವಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಮೂತ್ರದಲ್ಲಿ ಸಕ್ಕರೆ ಇದ್ದರೆ ಮೂತ್ರದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತಲ್ವ, ಅದೇ ಥರ. ಹಾಗಾಗಿ ಗುಣ ಆಗದೆ ಅದು ಕೊಳಿತಾ ಬರುತ್ತೆ. ಕೊಳಿತಾ ಬಂದರೆ ಏನು ಮಾಡಬೇಕು? ಅಲ್ಲಿಗೆ ಕಟ್ ಮಾಡಬೇಕು, ಇಲ್ಲಾಂದರೆ ಮತ್ತು ಕೊಳಿತಾ ಬರುತ್ತೆ. ಸೊ ಹೀಗೆ ಗ್ಯಾಂಗ್ರೀನ್ ಆಗಿ ಆಂಪುಟೇಷನ್ ಆಗ್ಬೋದು. ಆ್ಯಂಡ್ ಇದೇ ಹಾರ್ಟಲ್ಲಿ ಆದರೆ ಹಾರ್ಟ್ ಅಟ್ಯಾಕ್. ನೋಡಿ, ಸಾಧಾರಣ ವ್ಯಕ್ತಿಗೆ ಎಷ್ಟು ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ, ಡಯಾಬಿಟೀಸ್ ಇರೋರಲ್ಲಿ ಅದರ ಸಾಧ್ಯತೆ 2ರಿಂದ 4 ಪಟ್ಟು ಜಾಸ್ತಿ. ಅದೇ ಡಯಾಬಿಟೀಸ್ ಜೊತೆಗೆ BPನೂ ಇತ್ತು, ಕೊಲೆಸ್ಟ್ರಾಲು ಜಾಸ್ತಿ ಇತ್ತು ಅಂತಾದರೆ ಇದರ ಸಾಧ್ಯತೆ 10 ಪಟ್ಟು ಜಾಸ್ತಿ, ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಆಗುವಂಥ ಸಾಧ್ಯತೆ. ಅಂದರೆ ಡಯಾಬಿಟೀಸ್ ಬಂದು ದೊಡ್ಡ ರಕ್ತನಾಳಗಳು ಡ್ಯಾಮೇಜ್ ಆಗಿ ಆ ರಕ್ತನಾಳಗಳು ಬ್ಲಾಕ್ ಆದವಾಗ ನಮ್ಮ ಹಾರ್ಟಿಗೇನೆ ಸಪ್ಲೈ ಮಾಡುವಂತಹ ರಕ್ತನಾಳ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಥವಾ ಬ್ರೈನಿಗೆ ಸಪ್ಲೈ ಮಾಡುವಂಥ ರಕ್ತನಾಳ ಬ್ಲಾಕ್ ಆಗಿ ಸ್ಟ್ರೋಕ್ ಆಗುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನನ್ನು ನಾವು ತಡಿಬೇಕು ಅಂದರೆ ಡಯಾಬಿಟೀಸನ್ನು ರಿವರ್ಸ್ ಮಾಡಬೇಕು.
ಆದಷ್ಟು ಡಯಾಬಿಟೀಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಡಯಾಬಿಟೀಸನ್ನು ಒಂದು ಸೀರಿಯಸ್ ಕಂಡೀಷನ್ ಅಂತ ಕನ್ಸಿಡರ್ ಮಾಡಿ ಅದ್ರ ಮೇಲೆ ನಾವು ಕರೆಕ್ಟಾಗಿ ವರ್ಕ್ ಮಾಡಬೇಕು. ಆಹಾರ, ಜೀವನ ಕ್ರಮ, ವ್ಯಾಯಾಮ, ನಿದ್ದೆ, ಮಾನಸಿಕ ಒತ್ತಡ ಇದೆಲ್ಲದು ಬಹಳ ಮುಖ್ಯವಾಗುತ್ತೆ. ಸೊ ಇದೆಲ್ಲವನ್ನ ಮಾಡೋಣ. ಡಯಾಬಿಟೀಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಣ. ಸಾಧ್ಯವಾದರೆ ಡಯಾಬಿಟೀಸನ್ನು ರಿವರ್ಸ್ ಮಾಡೋಣ. ನಮಸ್ತೆ, ನಾನು ಡಾಕ್ಟರ್ ಅಶ್ವಥ್ ಹೆಗಡೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.